ಹಾಯ್ ದೋಸ್ತರ ನಮಸ್ಕಾರ ರೀ ಎಲ್ಲರಿಗೆ. ಇವತ್ತಿನ ವಿಡಿಯೋದಾಗ ಏನು ನೋಡೋಣಪ್ಪ ಅಂತಂದ್ರೆ, ಈಗ ಡ್ಯೂರಾಮ್ಯಾಕ್ಟಿನ್ ಇಂಜೆಕ್ಷನ್ ಅದು ಎದಕ್ಕೆ ಬರ್ತೈತಿ ಮತ್ತು ಅವು ಆಲ್ಮೋಸ್ಟ್ ಆಲ್ ಈಗ ಎಲ್ಲರೂ ಮಾರು ಮರಿಗಳಿಗೆ ಮಾಡ್ತಿರ್ತಾರೆ. ಅದನ್ನು ಯಾವ ಟೈಮ್ದಾಗ ಮಾಡ್ಕೋಬೇಕು ಮತ್ತು ಈ ಮಾರು ಮರಿಗೆ ಎಷ್ಟು ದಿವಸ ಅಡ್ವಾನ್ಸ್ ಮೊದಲೇ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಾಗ ನೋಡೋಣತ್ತೆ. ಮತ್ತು ಅದು ಹ್ಯಾಂಗೆ ಡೋಸೇಜ್ ಅದೆಲ್ಲ ನೋಡೋಣತ್ತೆ. ಎಷ್ಟು ತಿಂಗಳು ಮರಿಗೆ ನಡೀತದೆ, ಎಷ್ಟು ತಿಂಗಳು ಮರಿಗೆ ನಡೀದಲ್ಲ ಅನ್ನೋದು ನೋಡೋಣತ್ತೆ. ಮತ್ತು ಇದ್ರದ್ದು ಸೈಡ್ ಎಫೆಕ್ಟು ನೋಡೋಣ. ಇದು ಡ್ಯೂರಾಮ್ಯಾಕ್ಟಿನ್ದು ಇಂಜೆಕ್ಷನ್ದು ಈ ಸದ್ದ ಫಸ್ಟ್ ನೀವೇನು ನೋಡಾಕತ್ತೀರಿ, ಇದು ಡೆಕ್ಟೋಮ್ಯಾಕ್ಸ್ ಅಂತ ಡ್ಯೂರಾಮ್ಯಾಕ್ಟಿನ್ 20 ml ಜಾಯ್ಟಿಸ್ ಕಂಪ್ನಿದು. ಇದು ಏನದು ಓಲ್ಡ್ ಪ್ಯಾಕಿಂಗ್. ಇದು ಅದು ಬಂದಾಗೈತೆ. ಅದು ಪ್ಲಾಸ್ಟಿಕ್ ಡಬ್ಬಿ ಅಂದು ನೀಲಿ ಕಲರ್ ಏನು ಬರ್ತಿತ್ತು ಬಂದಾಗೈತೆ. ಇದೇನು ಹಳದಿ ಕಲರ್ ಡಬ್ಬಿ ಬಾಕ್ಸ್ ಅದು ಈ ಸದ್ದು ಹೊಸದಾಗಿ ಈ ಥರ ಬಂದದು ಜಾಯ್ಟಿಸ್ ಕಂಪ್ನಿ. ಅದು ಸೇಮ್ ಎಲ್ಲ ಏನದು ಸೇಮ್ ಮೊದಲಿಂದ ಹೆಂಗೆ ಬರ್ತದೆ ಹಾಗೆ ಬರ್ತದೆ. ಎರಡನೇದು ಯಾವುದು ಅಂದ್ರೆ ಡ್ಯೂರಾಮ್ಯಾಕ್ಟ ತೆಕ್ಷನ್ ಬರ್ತದೆ ಜೆನೆಕ್ಸ್ ಕಂಪ್ನಿದು. ಡ್ಯೂರಾಮ್ಯಾಕ್ಟಿನ ಎಷ್ಟು 1% ವೇಟ್ ವಾಲ್ಯೂಮ್ ಇರ್ತೈತಿ. ಜೆನೆಕ್ಸ್ದು ಭಾರಿ ಸಾಲಿಡ್ ರಿಸಲ್ಟ್ ಅದು. ಈ ಸದ್ದು ನಾ ಏನು ಟೋಟಲ್ ಡ್ಯೂರಾಮ್ಯಾಕ್ಟಿನ ಒಂದು 4-5 ಥರ ಇಂಜೆಕ್ಷನ್ ಏನು ಹೇಳಕತ್ತೀನಿ. ಇವೆಲ್ಲ ಭಾರಿ ಚಲೋ ಸ್ಟ್ಯಾಂಡರ್ಡ್ ಕಂಪ್ನಿ ಇವು. ಉಳ್ಕಾದವು ಏನು ಬರ್ತಾವೆ ಎಲ್ಲ ಸಾದಾ ಕಂಪ್ನಿ ಅವು. ಮೂರನೇದು ಯಾವುದಪ್ಪ ಅಂತಂದ್ರೆ ಅಡ್ವೆಂಟೋ ತೆಕ್ಷನ್ ಬರ್ತದೆ MST ಕಂಪ್ನಿದು. ಅದನ್ನು ಸೇಮ್ 1% ವೇಟ್ ವಾಲ್ಯೂಮೇ ಇರ್ತದೆ. ಸೇಮ್ ರೇಟ್ ಎಲ್ಲ ಸೇಮ್ ಇರ್ತವೆ. ಏನು MST ಇದು ಭಾರಿ ಸಾಲಿಡ್ ರಿಸಲ್ಟ್ ಅದು. ಇದನ್ನು ಇವು ಏನು ಈ ಸದ್ದು 4 ಏನು ಫೋಟೋ ನೋಡಾಕತ್ತೀರಿ ಈಗ, ಡೆಕ್ಟೋಮ್ಯಾಕ್ಟ, ಡ್ಯೂರೋಮ್ಯಾಕ್ಟ ಮತ್ತು ಅಡ್ವೆಂಟೋ ಮತ್ತೇನದು ಡ್ಯೂರಾಮ್ಯಾಕ್ಟ ತೆಕ್ಷನ್ ಏನು ಇಂಜೆಕ್ಷನ್ ಒಟ್ಟು ನೋಡತ್ತೀರಿ. ಇವು ಏನದ ಭಾರಿ ಚಲೋ ಸ್ಟ್ಯಾಂಡರ್ಡ್ ಕಂಪ್ನಿ. ಇವು ಡ್ಯೂರಾಮ್ಯಾಕ್ಟಿನ್ದಾಗೆ ಸ್ಟ್ಯಾಂಡರ್ಡ್ ಕಂಪ್ನಿ ಇವು. ಈ ಸದ್ದು ಇವು ಯಾವ ಟೈಮ್ದಾಗ ಮಾಡ್ಕೊಳ್ಳೋದು ನೋಡೋಣತ್ತೆ. ಈ ಸದ್ದು ಈಗ ಇದ್ರದ್ದು ಡ್ಯೂರಾಮ್ಯಾಕ್ಟಿನ್ ಯೂಸಸ್ ಏನಪ್ಪ ಅಂತಂದ್ರೆ, ಇದು ಮೇನ್ ಏನು ಕೆಲಸ ಮಾಡ್ತದಂದ್ರೆ ಸೇಮ್ ಈ ಸದ್ದು ಈಗ ಜಂತಿನ ಔಷಧಿ ಏನು ಕೆಲಸ ಮಾಡ್ತದೆ ಸೇಮ್ ಅದೇ ಥರ ಕೆಲಸ ಮಾಡ್ತದೆ. ಅಂದ್ರೆ ಪ್ಯಾರಾಸೈಟಿಕ್ ಅಂದ್ರೆ ಈ ಸದ್ದು ಹೊಟ್ಟೆಗೆ ಏನು ಪ್ಯಾರಾಸೈಟ್ಸ್ ಏನು ಇರ್ತಾವೆ, ಅವೆಲ್ಲ ಪ್ಯಾರಾಸೈಟ್ಸ್ ಏನದು ಇದು ಮಾಡ್ತೈತಿ. ಅಂದ್ರೆ ಹೊಟ್ಟೆಗೇನು ಹುಳ ಅದು ಏನು ಇನ್ಫೆಕ್ಷನ್ ಅದು ಏನು ಇರ್ತದೆ ಎಲ್ಲ ಏನದು ಇದು ಮಾಡ್ತದೆ, ಪ್ಯಾರಾಸೈಟಿಕ್ಕಾಗಿ ಕೆಲಸ ಮಾಡ್ತದೆ ಅದು. ಮತ್ತು ಇದನ್ನು ಮಾರೋ ಮರಿಗಳಿಗೆ ಯಾವ ಟೈಮ್ದಾಗ ಮಾಡ್ಕೋಬೇಕಪ್ಪ ಅಂತಂದ್ರೆ, ಈ ಸದ್ದು ಸ್ಟಾರ್ಟಿಂಗ್ ಈ ಸದ್ದು ನೀವು ಈಗ ಡಿಸೆಂಬರ್ ಜನವರಿ ತಿಂಗಳದಾಗ ಮತ್ತು ನವಂಬರ್ ತಿಂಗಳದಾಗ ಅದು ಮರಿ ಜಾಸ್ತಿ ಭಾಳ ಹುಡ್ತಿರ್ತಾವೆ. ಅದನ್ನು ಏನದು ಯುಗಾದಿ ತನಕ ಏನದು ಮರಿ ಹಾಕ್ತಿರ್ತಾರೆ ಆಲ್ಮೋಸ್ಟ್ ಆಲ್ ಎಲ್ಲರೂ. ಈ ತಿಂಗಳದಾಗಿಂದ ಹಾಕ್ತಿರ್ತಾರೆ ಮರಿಗಳು. ಇದನ್ನು ಇಂಜೆಕ್ಷನ್ ಯಾವ ಟೈಮ್ದಾಗ ಮಾಡ್ಕೋಬೇಕಪ್ಪ ಅಂತಂದ್ರೆ, ಮಾರೋ ಮರಿಗಳಿಗೆ ಮಾರಾಕಿನ ಒಂದು ದೀಡ್ ತಿಂಗಳು ಮೊದಲೇ, ಒಂದು 2 ತಿಂಗಳು ನೋಡು, 2 ತಿಂಗಳು ಮೊದಲು ಫಸ್ಟ್ 1 ml ಮಾಡ್ಕೋಬೇಕು. 1 ml ಇಂಟ್ರಾಡರ್ಮಲ್ ಅಂದ್ರೆ ಸ್ಕಿನ್ದಾಗ ಕೊಡ್ಬೇಕು. ತೊಗಲ್ದಾಗ 1 ml ಕೊಡ್ಬೇಕು. ಇದನ್ನು ಮತ್ತು ಎಷ್ಟು ಮಿನಿಮಮ್ ಅದು ಮರಿ ಎಷ್ಟು ತಿಂಗಳದ್ದು ಇರ್ಬೇಕಪ್ಪ ಅಂತಂದ್ರೆ, ಮಿನಿಮಮ್ ಅಂದ್ರೆ ಒಂದು 2-2.5 ತಿಂಗಳು ಮರಿ ಇರ್ಬೇಕು. ಅದು ಅದಕ್ಕೇನದ ಡ್ಯೂರಾಮ್ಯಾಕ್ಟಿನ್ ಮಾಡಿದ್ರೆ ಚಲೋ. ಇಲ್ಲ ನೀವು ಅಕಸ್ಮಾತ್ ಏನರ ಸಣ್ಣ 1.5 ತಿಂಗಳು ಮರಿಗೆ ಏನರ ಡ್ಯೂರಾಮ್ಯಾಕ್ಟಿನ್ ಮಾಡಿದ್ರೆ ಅವು ಬರ್ತಾ ಒಣಗಿ ಬಿಡ್ತಾವೆ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಗ್ರೋತ್ ಬರೋಂಗಿಲ್ಲ. ಮತ್ತು ಕೆಲವೊಂದು ಟೈಮ್ದಾಗ ಏನದು ಈಗ ಮಾರೋ ಮರಿಗೆ ಒಂದು 2.5 ತಿಂಗಳು ಅವು ಒಟ್ಟು ಮೇಲ್ಪಟ್ಟು ಏನದ ಅವಕ್ಕೆ ಸ್ಟಾರ್ಟಿಂಗ್ 2 ತಿಂಗಳು ಅಡ್ವಾನ್ಸ್. ಈ ಸದ್ದು ಮಾರಕ್ಕೆ 2 ತಿಂಗಳು ಟೈಮ್ ಐತಂದ್ರೆ ಅಡ್ವಾನ್ಸ್ 1 ml ಮಾಡ್ಕೊಂಬಿಡ್ಬೇಕು. ಅದನ್ನು 1 ml ತೊಗಲ್ದಾಗ. ನೆಕ್ಸ್ಟ್ ಒಂದು 20-25 ದಿವ್ಸ ಬಿಟ್ಗಿಸಂತ ನೆಕ್ಸ್ಟ್ ಒಂದು ಸರಿ ಮಾಡ್ಕೋಬೇಕು. ಅದನ್ನು ಡ್ಯೂರಾಮ್ಯಾಕ್ಟಿನ 2 ಸರಿ ಮಾಡ್ಕೊಂಡ್ರೆ ಅನ್ನೋದು ಭಾರಿ ಗ್ರೋತು ಬರ್ತೈತಿ. ಈಗ ಒಬ್ರೊಬ್ರು ಹೇಳ್ತಾರೆ ಈ ಸದ್ದು ಮಾರಾಕಿನ 1 ತಿಂಗಳು ಇರ್ತಾವೆ ನೋಡ್ರಿ, ಅವ ಮಾಡ್ಕೊಂಬಿಡ್ರಿ ತೆಕ್ಷಂತ ಹೇಳ್ಬಿಡ್ತಾರೆ. ಮಾರಕ್ಕೆ 1 ತಿಂಗಳು ಇರ್ತಾವೆ ನೋಡ್ರಿ, 2 ಸರಿ ಮಾಡ್ಕೊಂಬಿಡ್ರಿ ವಾರಕ್ಕೊಮ್ಮೆ ಅಂತೇಳಿ ಹೇಳ್ತಾರೆ. ಕರೆಕ್ಟ್ ಡೋಸ್ ಏನಪ್ಪ ಅಂತಂದ್ರೆ, ಅದನ್ನು ಡ್ಯೂರಾಮ್ಯಾಕ್ಟಿನ ವಾರಕ್ಕೊಮ್ಮೆ ಮಾಡ್ಕೋಬೇಕ್ರಿ. ವಾರಕ್ಕೊಮ್ಮೆ ಮಾಡ್ಕೊಂಡ್ರೆ ಅದು ನಿಮ್ಗೆ ಅದ್ರ ಮೆಡಿಸಿನ್ ಕಾಸ್ಟೇ ಜಾಸ್ತಿ ಆಗ್ಬಿಡ್ತದೆ. ವಾರ ಎಷ್ಟು ವಾರ ತೆಕ್ಷಂತ ಮಾಡ್ಕೊಳ್ಳೋರು ನೀವು. ಅದಕ್ಕೇನದ ಇದನ್ನು ಅಡ್ವಾನ್ಸ್ 1.5 ತಿಂಗಳು ಮೊದಲೇ ಇಲ್ಲ 2 ತಿಂಗಳು ಮೊದಲೇ 15 ದಿವ್ಸಕ್ಕೆ ಒಂದು 2 ಸರಿ ಮಾಡ್ಕೊಂಬಿಟ್ರೆ ಬರೋಬ್ಬರಿ ಗ್ರೋತ್ ಆಗ್ತದೆ. ನೀವು ವಾರ ಮಾಡ್ಕೊಂಡ್ರು ಬರ್ತದೆ. ವಾರ ಮಾಡ್ಕೊಂಡ್ರು ಸೇಮ್ ಐರ್ಮೆಕ್ಟಿನ್ ಹೆಂಗೆ ಮಾಡ್ಕೋತೀರಿ ಸೇಮ್ ವೀಕ್ಲಿ ಒನ್ಸ್ 1 ml ಮಾಡ್ಕೊಂಡ್ರು ಬರ್ತೈತಿ. ಆದ್ರೆ ಮೆಡಿಸಿನ್ ಕಾಸ್ಟ್ ಜಾಸ್ತಿ. ಅದಕ್ಕೇನದ 15-20 ದಿವ್ಸಗೊಮ್ಮೆ ಮಾಡ್ಕೊಂಡ್ರೆ ಬರ್ತೈತಿ. ಮತ್ತು ಹಾಗೆ ಅವು ಗ್ರೋತ್ ಟಾನಿಕು ಹಾಕೋಬೇಕು. ಲಿವರ್ ಟಾನಿಕ್ ಮತ್ತು ಮಲ್ಟಿವಿಟಮಿನ್ ಮಿಕ್ಸ್ ಮಾಡ್ಕೊಂಡ್ಕಿಸಂತ ಹಾಕೋಬೇಕು. ಅದು ಒಂದು ತಿಂಗಳಿಗೆ ಮಿನಿಮಮ್ 5-6 kg ಯಾವ ಥರ ಗೇನ್ ಮಾಡೋದು ಅನ್ನೋದು ನಮ್ಮದು ಯೂಟ್ಯೂಬ್ ಚಾನಲ್ದಾಗ ಫುಲ್ ವೀಡಿಯೋ ಐತಿ.
ಹೋಗಿಶಂತ ನೋಡ್ರಿ ಅದು ಒಂದು ತಿಂಗಳದಾಗ 5-6 ಕಿಲೋ ಹೆಂಗೆ ಏರ್ಸೋದು ಅನ್ನೋದು ಹೇಳಿ ಫುಲ್ಲು ಕ್ಲಿಯರ್. ಯಾವ ಥರ ಕಾಳು ಹಾಕ್ಬೇಕು ಮತ್ತು ಯಾವ ಟಾಣಿಕ್ ಹಾಕ್ಬೇಕು ಅನ್ನೋದು ಹೇಳಿ. ಮತ್ತು ಇದು ವಿಡಿಯೋದಾಗ ನನಗೆ ಎಷ್ಟು ಗೊತ್ತದಷ್ಟು ಅನುಭವದಿಂದ ಹೇಳೀನಿ. ಮತ್ತು ಈಗ ಆಲ್ಮೋಸ್ಟ್ ಆಲ್ ಮರಿ ಹಾಕಿ ಡ್ಯೂರಾಮೆಕ್ಟಿನ್ ಇಂಜೆಕ್ಷನ್ ಮಾಡ್ಕೋತಿರ್ತಾರೆ. ನಿಮ್ಮ ದೋಸ್ತರಿಗೆ ಅದು ಶೇರ್ ಮಾಡಿರಿ ಅದನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದು. ಈಗ ಸಣ್ಣ ಅಕಸ್ಮಾತ್ ಮರಿ ಅದು ಏನರ ಇದ್ದು ಅಂದ್ರೆ 2 ತಿಂಗಳು ಒಳಗಿದ್ದು 1.5 ತಿಂಗಳದ್ದು ಇದ್ದು ಅಂದ್ರೆ ಒಂದು ಅರ್ಧ ml